ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ. ಇವತ್ತು ನಾನು ಗೋಲ್ಕೊಂಡ ಫೋರ್ಟ್ಗೆ ಬಂದಿದ್ದೀನಿ. ನಿಮ್ಮನ್ನು ಸಹ ಕರ್ಕೊಂಡು ಬಂದಿದ್ದೀನಿ. ನೋಡ್ಬೋದು. ಈಗ ಏನಂದ್ರೆ ಅಲ್ಲಿಂದ ಜರ್ಮನಿಯಿಂದ ಡೈರೆಕ್ಟ್ ಬಂದು ಇಲ್ಲಿ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಲಾಗಲ್ಲಿ ಏನಂದ್ರೆ ನಮ್ಮ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎಲ್ಲರಿಗೂ ಗೊತ್ತಿರೋದೆ. ಆ ಟೈಮಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಮತ್ತೆ ಲಾ ಅದನ್ನು ರಾಜರು ಒಪ್ತಿರ್ಲಿಲ್ಲ. ಸೊ ಆ ತರ ಒಪ್ಪದೇ ಇದ್ದ ರಾಜನ ಆಳ್ವಿಕೆಯಲ್ಲಿ ಇದ್ದಂತ ಪ್ಲೇಸ್ ಈ ಹೈದರಾಬಾದ್. ಸೊ ಇಲ್ಲಿ ತುಂಬಾ ಹಿಸ್ಟಾರಿಕಲ್ ಪ್ಲೇಸ್, ಅದರಲ್ಲಿ ಇದು ಸಹ ಒಂದು ಗೋಲ್ಕೊಂಡ ಫೋರ್ಟ್. ನೀವು ಕೊಹಿನೂರ್ ಡೈಮಂಡ್ ಕೇಳೇ ಇರ್ತೀರಾ. ಸೊ ಕೊಹಿನೂರ್ ಡೈಮಂಡ್ ಇಲ್ಲಿಂದಾನೇ ಕತ್ಕೊಂಡು ಹೋಗಿದ್ದು. ಸೊ ಆಮೇಲೆ ಈ ಫೋರ್ಟ್ ಅನ್ನು ಅಡಿಪಾಯ ಹಾಕಿದ್ದು ಯಾರಂದ್ರೆ ನಮ್ಮ ಕಾಕತೀಯ. ಅವರು ಅಡಿಪಾಯ ಹಾಕಿದ್ಮೇಲೆ ಇದನ್ನು ಕುತುಬ್ ಡೈನೆಸ್ಟಿ ಅವರು ಎಕ್ಸ್ಪಾಂಡ್ ಮಾಡ್ತಾರೆ. ಅದಾದ್ಮೇಲೆ ಕುತುಬ್ ಡೈನೆಸ್ಟಿ ಅವರ ರೂಲ್ ಮೇಲೆ ಇದನ್ನು ನಿಜಾಮ್ ಅವರು ರೂಲ್ ಮಾಡ್ತಾ ಹೋಗ್ತಾರೆ. ಸೊ ಇದು ಇಲ್ಲಿನ ಹಿಸ್ಟ್ರಿ. ಮತ್ತೆ ಇನ್ನೂ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಕೋಟೆ ಅಂತ. ಮತ್ತೆ ನಮ್ಮ ರೈಟ್ ಸೈಡ್ ಅಲ್ಲಿ ಒಂದು ಕಾಣ್ತಿದೆ ನೋಡಿ, ಅದೊಂಥರ ಸ್ಟೇಜ್ ತರ ಇದೆ, ನೋಡ್ಲಿಕ್ಕೆ ಸ್ಟೇಜ್ ತರ ಕಾಣಿಸ್ತಾ ಇದೆ. ಅದಾದ್ಮೇಲೆ ಇದು ನೋಡಿ, ಇದೆಲ್ಲ ಒಂಥರ ಏನಂದ್ರೆ ಥಿಕ್ ವಾಲ್. ಇದು ಏನಂದ್ರೆ ಔರಂಗಜೇಬು ಒಂದು ಟೈಮಲ್ಲಿ ಈ ಕೋಟೆಯನ್ನು ಆಕ್ರಮಣ ಮಾಡಲಿಕ್ಕೆ ಬರುವಾಗ ಅವನಿಗೆ ಇದನ್ನು ಆಕ್ರಮಣ ಮಾಡಲಿಕ್ಕೆ ಆಗುದಿಲ್ಲ. ಔರಂಗಜೇಬಿಗೆ ತುಂಬಾ ಕಷ್ಟ ಆಗ್ತದೆ. ಏನು ಮಾಡಿದ್ರು ಈ ಕೋಟೆಯನ್ನು ಅವನಿಗೆ ಆಕ್ರಮಿಸಲಿಕ್ಕೆ ಆಗುದೇ ಇಲ್ಲ. ಸೊ ಯಾಕಂದ್ರೆ ಅದರ ರೀಸನ್ ಇದರ ವಾಲ್, ಅಂದ್ರೆ ಇದರ ಗೋಡೆ ಅಷ್ಟು ಥಿಕ್ ಆಗಿ ಇದೆ. ಸೊ ಆ ಕಾರಣದಿಂದಾಗಿ ಅವನಿಗೆ ಈ ಕೋಟೆಯನ್ನು ಎಷ್ಟು ಪ್ರಯತ್ನ ಪಟ್ಟರು ಈ ಕೋಟೆಯನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ಇಲ್ಲಿನ ಹಿಸ್ಟ್ರಿ. ಇನ್ನೇನಂದ್ರೆ ಮೇಲೆ ನಿಮ್ಗೆ ಅಲ್ಲಿ ದರ್ಬಾರ್ ಮಹಲ್ ಉಂಟು, ಮೇಲೆ ದರ್ಬಾರ್ ಮಾಲ್. ಸೊ ಅಲ್ಲಿಗೆ ನಿಮ್ಮ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಕವರ್ ಮಾಡಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗುವ. ಇದು ಮೊದಲು ಏನಂದ್ರೆ ಏನ್ಷಿಯಂಟ್ ಟೈಮಲ್ಲಿ ಇದು ಡೈಮಂಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಏನ್ಷಿಯಂಟ್ ಟೈಮಲ್ಲಿ ಇದೆ, ನಮ್ಮ ಗೋಲ್ಕೊಂಡ. ಸೊ ನೋಡಿ ಇಲ್ಲೆಲ್ಲ ಯಾವ ರೀತಿ ಮೊದಲಿನ ರಾಜನ ಕಾಲದಲ್ಲಿ ಅವರು ಯಾವ ರೀತಿ ಇಲ್ಲಿ ಜೀವನ ನಡೆಸಿದ್ರು ಅಂತ. ಇಲ್ಲೇನೋ ರೂಮ್ ತರ ತುಂಬಾ ಇದು ಏನಂತಾನೆ ಗೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ರೀತಿ ಇದೆ. ಒಂಥರ ಏನ್ ಹೇಳೋದು, ಅವ್ರು ಹೇಗೆ ಇಲ್ಲಿ ಲೈಫ್ ಲೀಡ್ ಮಾಡಿದ್ದಾರೆ ಅಂತಾನೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇದು ಏನಕ್ಕೆ ಯೂಸ್ ಮಾಡಿದ್ದಾರೆ ಈ ಪ್ಲೇಸ್, ಮತ್ತೆ ಈ ಗೋಡೆ ಎಲ್ಲ ಇಷ್ಟೇನಾ ಅಲ್ಲ ಈಗ ಇದು ಇದಾಗಿದ ಹೋಗಿದ ಏನಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಫಿನಿಶಿಂಗ್ ತರನೇ ಇದೆ, ಏನು ಇದಾಗಿಲ್ಲ, ಬ್ರೇಕ್ ಆಗಿಲ್ಲ. ವಾಲ್ ಎಲ್ಲ ಅಷ್ಟೇ ಗಟ್ಟಿ ಇದೆ, ನೋಡ್ಬೋದು. ಅಲ್ಲೆಲ್ಲ ಇಲ್ಲಿ ಸ್ವಲ್ಪ ಕೆಳಗೆ ಬಿದ್ದೋಗಿದೆ ಗೋಡೆ. ಮತ್ತೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ಚೆನ್ನಾಗಿದೆ, ಅಂದ್ರೆ ಮೇಲೆ ಸಹ ಹೋಗ್ಲಿಕ್ಕೆ ಆಗ್ತದೆ. ಈಗ ನಿಮ್ಮ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲೊಂದು ಏನೋ ಇದೆ, ಇಲ್ಲಿ ಸಿತ್ತು ಅಲ್ಲಿ ಕೆಳಗಡೆ ಸಿತ್ತು. ಇದ್ರಲ್ಲಿ ಈಗ ನೀರು ತುಂಬಿಕೊಂಡಿದೆ. ಮೊದಲು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಸಹ ಗೊತ್ತಿಲ್ಲ ಅದು. ಮತ್ತೆ ನೋಡಿ ಇಲ್ಲೊಮ್ಮೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೋಡುವ ಒಳಗೆ ಹೋಗಿ ಏನಿದೆ ಅಂತ. ತುಂಬಾ ಸ್ಟೆಪ್ಸ್ ಇದೆ ಬೇರೆ ಬೇರೆ ಸೈಡ್ ಇಂದ. ಎಲ್ಲಿ ಎಲ್ಲಿ ಔಟ್ ಅಂತಾನೆ ಗೊತ್ತಾಗುದಿಲ್ಲ. ಇಲ್ಲ ನಾ ಹೇಳಿದೆ ಇಲ್ಲಿ ಸ್ವಲ್ಪ ಜರಿದೋಗಿದೆ ಅಂತ, ಜರಿದು ಬಿದ್ದಿದೆ ಅದು ಗೋಡೆ, ಕಲ್ಲು ಕಟ್ಟಿದೆಲ್ಲ. ಆ ಕಡೆ ಹೋಗೋದಿಲ್ಲ, ಈ ಕಡೆ ಹೋಗ್ತೀನಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ಮುಂದೆ ಹೋಗಿ. ಅಲ್ಲಿ ಒಳಗಿಂದ 2-3 ಸ್ಟೆಪ್ಸ್ ಉಂಟು, ನೋಡುವ ಹೋಗುವ ಅಲ್ಲಿಗೆ. ನೋಡಿ ಅಲ್ಲಿ ಹೊರಗಡೆ ಸಹ ಒಂದು ಸ್ಟೆಪ್ ಇತ್ತು, ಇದು ಇನ್ನೊಂದು ಸ್ಟೆಪ್. ಕೆಳಗಡೆಯಿಂದ ಏನೋ ಸುರಂಗ ತರ ಇದೆ, ಅಲ್ಲೆಲ್ಲ ಮುಚ್ಚೋಗಿದೆ ಅದು, ಯಾರಿಲ್ಲ ಇಲ್ಲಿ. ನೋಡ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಒಳಗಡೆ ಒಂಥರ ವೆದರ್ ಕೂಲ್ ಉಂಟು, ಹೊರಗಡೆ ಫುಲ್ ಬಿಸಿಲು. ನೋಡಿ ಮೇಲೆ ಹತ್ತಾ ಇದ್ದೀನಿ, ಇನ್ನೂ ಸಹ ಮೇಲೆ 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 ಹೋಗ್ಬೋದು ಆ ಕಡೆ ಎಲ್ಲ. ಆದ್ರೆ ಬೇಡ, ಇಲ್ಲಿ ಕೆಳಗಡೆ ತುಂಬಾ ಟೈಮ್ ವೇಸ್ಟ್ ಆಗ್ತದೆ. ಇನ್ನು ಮೇಲೆ ಹತ್ಬೇಕು. ಮೇಲೆ ಹತ್ತಿ ಇಲ್ಲಿ ಇಳಿಯುವಾಗ ಬೇಕಾದ್ರೆ ಇಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ಡೈರೆಕ್ಟ್ ನಿಮಗೆ ಮೇಲೇನೆ ಹೋಗ್ತೀನಿ, ಮೇಲೆ ಯಾವ ರೀತಿ ವ್ಯೂ ಇದೆ ಮತ್ತೆ ನಿಮಗೆ ಡೈರೆಕ್ಟ್ ದರ್ಬಾರ್ ಮಾಲ್ಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗುವ ಇಲ್ಲಿಂದ. ಅಲ್ಲಿ ನೋಡಿ ಮೇಲೆ ಕಾಣ್ತಿದೆ ಲೆಫ್ಟ್ ಅಲ್ಲಿ, ಮೇಲೆ ಟಾಪ್ ಅಲ್ಲಿ ಕಾಣ್ತಿದೆ ಅದೇ ದರ್ಬಾರ್ ಮಾಲ್. ಬನ್ನಿ ಹೋಗುವ, ಮೇಲೆ ಹೋಗುವ. ಈಗ ನೋಡಿ ಅರ್ಧ ಹತ್ತಿದೆ ಮೇಲೆ. ಇಲ್ಲಿಂದ ವ್ಯೂ ನೋಡಿ ಯಾವ ರೀತಿ ಕಾಣ್ತದೆ ಅಂತ, ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿಂದ ಹಾಗೆ ಬಂದು ನೋಡ್ಬೋದು ಯಾವ ರೀತಿ ಇದೆ ಅಂತ. ಈಗ ನೋಡಿ ಇದೇ ಮಾಲ್ ಹೇಳಿದ್ದು ನಾನು, ದಿವಾನಿ ಕಾಸ್ ಇಲ್ಲದ್ರೆ ದರ್ಬಾರ್ ಮಾಲ್. ಹಿಂದಿನ ಕಾಲದಲ್ಲಿ ರಾಜರು VIP ಅಂದ್ರೆ ಮೀಟಿಂಗ್ಸ್ಗೆ ಮತ್ತೆ ರಾಜ ಮತ್ತೆ ರಾಣಿ ಮೇಲೆ ಟೆರೇಸ್ ಅಲ್ಲಿ ಆಗಾಗ ಸಿಗ್ತಿದ್ರಂತೆ. ಸೊ ಇದು ಹಿಸ್ಟ್ರಿ.
ಸೊ ಬನ್ನಿ ಹೋಗುವ ಇದ್ರೊಳಗೆ ಹೋಗಿ ನೋಡುವ ಯಾವ ರೀತಿ ಇತ್ತು ಆಗ ಮೀಟಿಂಗ್ ಇದು ಪ್ಲೇಸ್. ಇದರೊಳಗೆ ಒಂಥರ ಕೂಲ್ ಇದೆ ಪ್ಲೇಸ್, ಅಂದ್ರೆ ವೆದರ್ ಕೂಲ್ ಆಗಿದೆ. ಸ್ವಲ್ಪ ಹೊರಗಡೆ ಬಿಸಿಲು ತುಂಬಾ ಇದೆ, ಅಂದ್ರೆ ಇದ್ರೊಳಗೆ ಬಂದ್ರೆ ಕೂಲ್ ಆಗಿದೆ ವೆದರ್. ನೋಡ್ಬೋದು ಇದೆ ಮೀಟಿಂಗ್ ಪ್ಲೇಸ್. ಇನ್ನು ಮೇಲೆ ಹೋಗುವ, ಇಲ್ಲಿ ಮೇಲೆ ಹೋಗಿ ನಿಮಗೆ ತೋರಿಸ್ತೀನಿ ಆ ಮೀಟಿಂಗ್ ಹಾಲ್ ಏನಾದ್ರು ಇದೆಯಾ, ಅಲ್ಲ ಯಾವ ತರ ಮೀಟಿಂಗ್ ರೂಮ್ ಇದು ಆ ತರ ಅಂತ ನೋಡುವ. ಮೇಳಗೆ ನೋಡುವ, ಇಲ್ಲೊಂದು ಸ್ಟೆಪ್ಸ್ ಇದೆ, ಇದ್ರ ಆ ಕಡೆ ಸಹ ಒಂದು ಸ್ಟೆಪ್ ಇದೆ. ನೋಡಿದೆ ಆ ಕಡೆ, ಇದು ಓಪನ್ ಸ್ಟೆಪ್, ಅದೊಂಥರ ಓ, ಒಂಥರ ಬೇರೆ ಸ್ಟೆಪ್. ಆಗಿನ ಕಾಲದಲ್ಲಿ ಆ ರಾಜರು ಹೋಗುವಂಥದ್ದು ಬೇರೆ, ಸೈನಿಕರು ಹೋಗುವಂಥದ್ದು ಬೇರೆ, ಆ ತರ ಸ್ಟೆಪ್ಸ್ ಎಲ್ಲ ಇತ್ತು ನೋಡಿ, ಅದು ಬೇರೆ ಸ್ಟೆಪ್ಸ್. ಇಲ್ಲಿ ಓಪನ್, ಮತ್ತೆ ಅದಕ್ಕೆ 2-3 ಸ್ಟೆಪ್ಸ್ ಆ ತರ ಬೇರೆ 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 ಇರ್ತದೆ. ಇಲ್ಲಿ ನೋಡಿ, ಇದೊಂಥರ ರೂಮ್ ತರ ಇದೆ ಈ ಕಡೆ. ಮತ್ತೆ ಈ ಕಡೆ ಹೋದ್ರೆ ಇಲ್ಲೇ ಇದೇ ಆಗಿರ್ಬೋದು, ರಾಜ ಇರ್ತಿದ್ದಂತ ಪ್ಲೇಸ್, ಮೀಟಿಂಗ್ ಮಾಡ್ತಿದ್ದಂತ ಪ್ಲೇಸ್. ಇಲ್ಲಿ ಸಹ ಸೇಮ್, ಈ ಕಡೆ ಸಹ ಸೇಮ್ ಇದೆ, ನೋಡ್ಬೋದು. ಎರಡು ಸಹ ಸೇಮ್, ಫುಲ್ ಓಪನ್ ಪ್ಲೇಸ್, ಅಂದ್ರೆ ಒಂಥರ ರೂಮ್ ತರ ಇದೆ, ಮತ್ತೆ ಫುಲ್ ಓಪನ್ ನೋಡ್ಬೋದು. ಇನ್ನು ಇಲ್ಲಿಂದ ಡೈರೆಕ್ಟ್ ಟೆರೆಸ್ ಮೇಲೆ ಹೋಗ್ತೀನಿ. ರಾಜ ಮತ್ತೆ ರಾಣಿ ಅಂದ್ರೆ ಮೀಟ್ ಆಗ್ತಿದ್ದಂತ ಪ್ಲೇಸ್ ಅಂತ ಅದು, ಮೇಲೆ ಟೆರೆಸ್ ಅಲ್ಲಿ. ಸೊ ಅಲ್ಲಿ ತುಂಬಾ ಹೈಟ್ ಅಲ್ಲಿ ನಾವು ಹೋಗ್ತೀವಿ, ತುಂಬಾ ಗಾಳಿ ಎಲ್ಲ ಬರ್ತದೆ ಅಲ್ಲಿ. ಅಂದ್ರೆ ವೆದರ್ ಎಷ್ಟು ಬಿಸಿಲು ಇದ್ರೂ ಕೂಲ್ ಆಗಿರ್ತದೆ. ನೋಡಿ ಬಂದೆ, ಈಗ ಎಷ್ಟು ಜನ ಸಹ ಇಲ್ಲ. ಸೊ ನೋಡ್ಬೋದು, ಇಲ್ಲಿಂದ ಸಹ ಒಂದು ಡೈರೆಕ್ಟ್ ಕೆಳಗಿಂದ ಡೈರೆಕ್ಟ್ ಮೇಲೆಗೆ ಸ್ಟೆಪ್ಸ್ ಇದೆ. ಇಲ್ಲಿ ನೋಡಿ ವ್ಯೂಸ್ ಯಾವ ರೀತಿ ಕಾಣ್ತದೆ ಅಂತ, ಫುಲ್ 360 ಡಿಗ್ರಿ ತೋರಿಸಿದ್ರು ಫುಲ್ ಸಿಟಿ. ಅಂದ್ರೆ ಈ ಕಡೆಯಿಂದ ನಮಗೆ ಹೈಟೆಕ್ ಸಿಟಿ ಕಾಣ್ತದೆ, ಈ ಕಡೆ ತೋರಿಸಿದ್ರೆ ಇದರ ಅಪೋಸಿಟ್ ಸೈಡ್ ತೋರಿಸಿದ್ರೆ ನಿಮಗೆ ನಮ್ಮ ಓಲ್ಡ್ ಸಿಟಿ ಕಾಣಿಸ್ತದೆ. ಹಾಗೆ ಫುಲ್ 360 ಡಿಗ್ರಿ ನಿಮಗೆ ಹೈದರಾಬಾದ್ ಸಿಟಿ ಕಾಣ್ತದೆ. ಇದೊಂಥರ ಮಿಡ್ಲಲ್ಲಿ ಇರೋದು ಈ ಗೋಲ್ಕೊಂಡ ಫೋರ್ಟ್, ನೋಡ್ಬೋದು. ಅಲ್ಲೊಂಥರ ಏನೋ ಕೆರೆ ತರ ಇದೆ, ಅಲ್ಲಿ ಇಲ್ಲಿ ನೋಡಿ, ಇದರ ಕೆಳಗಡೆ ಅಲ್ಲಿ ಏನೋ ಗ್ರೌಂಡ್ ತರ ಏನೋ ಇದೆ, ಅದೇನಂತ ಕ್ಲಿಯರ್ ಆಗಿ ಗೊತ್ತಿಲ್ಲ ನಂಗೆ ಸಹ, ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅದು. ಇಲ್ಲೊಂದು ಕೆರೆ ಇದೆ, 2 ಕೆರೆ ತರ ಏನೋ ಇದೆ. ನೋಡ್ಬೋದು. ಇಲ್ಲಿ ಇನ್ನು ಕೆಳಗಡೆ ನಾ ಬಂದಂತ ಪ್ಲೇಸ್, ಈಗ ಬಂದದ್ದು. ಸ್ವಲ್ಪ ಗ್ರೌಂಡ್ ತರ, ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆಲ್ಲ ಪ್ಲೇಸ್ ಉಂಟು ಅಲ್ಲಿ ಕೆಳಗಡೆ. ಇದು ಆಕ್ಚುಲ್ ಆಗಿ ಟೆರೆಸ್, ಅದರ ದರ್ಬಾರ್ ಮಹಲ್ ಇತ್ತು ಟೆರೆಸ್ ಇದು. ಇಲ್ಲಿ ರಾಜಾರಾಣಿ ಮೀಟ್ ಮಾಡ್ತಿದ್ರಂತೆ. ಮತ್ತೆ ಅಲ್ಲೊಂದು ನೋಡಿ, ಅದು ಒಂದು 2 ಕಲ್ಲಿದೆ, ಅಂದ್ರೆ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ನಿಂತ ಹಾಗೆ. ಅದೇ ಅದರ ಬರುವಾಗನೇ ಇದು ಅಂದ್ರೆ ಸಿಗ್ತದೆ, ಬರುವಾಗ ಅಂದ್ರೆ ಟಾಪ್ ವ್ಯೂ ನಮಗೆ ಗೊತ್ತಾಗೋದಿಲ್ಲ, ಇಲ್ಲಿಂದ ಕ್ಲಿಯರ್ ಆಗಿ ಕಾಣ್ತದೆ ನೋಡಿ, ಅದು ವ್ಯೂ ಕಲ್ಲಿದು. ಒಂಥರ ಚೆನ್ನಾಗಿದೆ ನೋಡ್ಲಿಕ್ಕೆ. ಮತ್ತೆ ಇಲ್ಲಿಂದ ನೋಡಿ, ಇದು ನಮ್ಮ ಹೈದರಾಬಾದ್ ಸಿಟಿ, ಓಲ್ಡ್ ಸಿಟಿ ಅಂತ ಕಾಣಿಸ್ತದೆ, ಗೊತ್ತಿಲ್ಲ, ಓಲ್ಡ್ ಸಿಟಿ ಆಗಿರ್ಬೋದು. ಈ ಸೈಡ್, ಆ ಸೈಡ್ ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಾಣ್ತಿತ್ತು, ಅದು ಹೈಟೆಕ್ ಸಿಟಿ ಆಗಿರ್ಬೋದು. ಈ ಸೈಡ್ ಸಿಟಿ ಫುಲ್ 360 ಡಿಗ್ರಿ ನೋಡಿದ್ರು ನಮಗೆ ಹೈದರಾಬಾದ್ ಸಿಟಿ ಕಾಣಿಸ್ತದೆ. ಸೊ ನೋಡ್ಬೋದು, ಇದು ಟೋಟಲ್ ಆಗಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಕೋಟೆ. ಈಗ ನಾನು ರೈಟ್ಸ್ ಅಂದ್ರೆ ಕೆಳಗಡೆಯಿಂದ ಲೆಫ್ಟ್ ಸೈಡಿಗೆ ಬಂದಿತ್ತು, ಮೇಲಿಂದ ನಾನೀಗ ರೈಟ್ ಅಲ್ಲಿ ಇದ್ದೀನಿ, ಮೇಲಿಂದ ಲೆಫ್ಟಿಗೆ ಇನ್ನೂ ಹೋಗ್ಲಿಕ್ಕಿದೆ, ಅಂದ್ರೆ ಕೆಳಗಡೆಯಿಂದ ರೈಟ್ಗೆ ಹೋಗ್ಲಿಕ್ಕೆ ಉಂಟು. ಸೊ ಆ ಕಡೆ ಎಲ್ಲ ಕವರ್ ಮಾಡ್ಲಿಕ್ಕೆ ನಿಮಗೆ ಈ ಒಂದು ಪಾರ್ಟ್ ಅಲ್ಲಿ ಆಗಲ್ಲ, ಇನ್ನೊಂದು ಪಾರ್ಟ್ ಅಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ದೊಡ್ಡದು ಇದೆ ಅಂತ ಇದು. ಅದಾದ್ಮೇಲೆ ತುಂಬಾ ಇನ್ನು ಸಹ ಸ್ಪೆಷಲ್ ಏನಾಗಿದೆ ಇದರಲ್ಲಿ, ಅದು ನಿಮಗೆ ನೆಕ್ಸ್ಟ್ ಇದ್ದು ಪಾರ್ಟ್ ಅಲ್ಲಿ ಸಿಗ್ತದೆ. ಏನೆಲ್ಲ ಇನ್ನೂ ಉಳಿದಿದ್ದು ಏನೆಲ್ಲ ಇದೆ ಅದೆಲ್ಲ ನಿಮಗೆ ನೆಕ್ಸ್ಟ್ ಇದ್ದು ಪಾರ್ಟ್ ಅಲ್ಲಿ, ನೆಕ್ಸ್ಟ್ ಇದು ಪಾರ್ಟ್ ಅಂದ್ರೆ ನೆಕ್ಸ್ಟ್ ಪಾರ್ಟ್ ಲಾಗ್ ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಹೀಗೆ ಇಲ್ಲಿ ಬಂದೆ, ಇಲ್ಲಿಂದ ನೋಡಿ ಕೋಟೆ ಯಾವ ರೀತಿ ಅಂದ್ರೆ ಸರೌಂಡ್ ಆಗಿದೆ ಅಂತ, ಇಲ್ಲಿಂದ ಹಾಗೆ 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 ಬಂದಿದೆ. ಇಲ್ಲಿ ಸಹ ಕೂಲ್ ಉಂಟು, ಇಷ್ಟು ಮೇಲೆ ಬಂದ್ರು ಬಿಸಿಲಿದ್ರು ಆದ್ರೂ ಇದ್ರೊಳಗೆ ಕೂಲ್, ಒಂಥರ ಕೂಲ್ ಆಗಿದೆ, ಗಾಳಿ ಸಹ ಬೀಸ್ತುಂಟು ಸ್ವಲ್ಪ. ಈಗ ಟೈಮ್ ಸುಮಾರು ಎಷ್ಟು 1 ಗಂಟೆ ಏನಾಯ್ತು. ಸೊ ಆದ್ರೂ ಸಹ ಬಿಸಿಲು ಅಷ್ಟು ಗೊತ್ತಾಗ್ತಿಲ್ಲ, ಇದರೊಳಗೆ ಗೊತ್ತಾಗ್ತಿಲ್ಲ, ಹೊರಗಡೆ ಬಿಸಿಲು ತುಂಬಾ ಇದೆ, ಆದ್ರೆ ಇಲ್ಲಿ ಗೊತ್ತಾಗ್ತಿಲ್ಲ, ಗಾಳಿ ಹಾಗೆ. ಇನ್ನು ಇಲ್ಲಿಂದ ಇಷ್ಟೇ, ಅಲ್ಲಿಂದ ಸ್ಟೇಡಿಯಂ ಕಾಣಿಸ್ತಿದೆ, ಕೇಸರಿ ಬಿಳಿ ಹಸಿರು, ಅದು ಸ್ಟೇಡಿಯಂ ತರ ಇದೆ, ಯಾವ್ದೋ ಗೊತ್ತಿಲ್ಲ ಕರೆಕ್ಟ್ ಆಗಿ, ಅಥ್ಲೆಟಿಕ್ ಇದೇನೋ ಆಗಿರ್ಬೋದು. ಈ ಸೈಡ್ ಸಹ ರೈಟ್ ಅಲ್ಲಿ ಏನೋ ಇದೆ, ಅದು ಕ್ಲಿಯರ್ ಆಗಿ ಏನಂತ ಗೊತ್ತಾಗ್ತಿಲ್ಲ. ಆಗ ನಿಮ್ಗೆ ತೋರಿಸ್ತದೆ ನೋಡಿ, ಅದೇ ಕ್ಲಿಯರ್ ಆಗಿ ಏನಂತ ಗೊತ್ತಾಗ್ತಿಲ್ಲ. ಅದು ಅದೇನೋ ಪಾರ್ಕ್ ತರ ಏನೋ ಇದೆ, ಗೊತ್ತಾಗ್ತಿಲ್ಲ ಅದೇನಂತ.
ಮತ್ತೆ ಇದನ್ನು ನಿಮಗೆ ಇನ್ನೇನಂದ್ರೆ ಇಲ್ಲಿದ್ದು ಇಲ್ಲಿಗೆ ಆಯ್ತು. ಇನ್ನು ನಿಮಗೆ ಇನ್ನು ಕೆಳಗಡೆ ಬೇರೆ ಬೇರೆ ಪ್ಲೇಸ್ ಉಂಟು. ಅದು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಏನೆಲ್ಲ ಇದೆ, ಹೇಗಿದೆ ಅಂತ. ಮತ್ತೆ ಇಲ್ಲಿಗೆ ಈ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಟೇಕ್ ಕೇರ್, ಟಾಟಾ, ಬೈ ಬೈ.